ಬೇಜಾರು ಮಾಡ್ಕೋಬೇಡ ರಾಧಾ, ಆದಷ್ಟು ಬೇಗ ನಿನ್ನ ಜೈಲಿಂದ ಬಿಡಿಸ್ತೀನಿ. ಇದೇ ರಾಗನ ಎಷ್ಟು ದಿನ ಅಂತ ಹೇಳ್ತೀರಾ ರಾಜಿ ಅವರೇ? ಲೋನ್ ಮಾಡೋದು ರಾಧಾ, ಆ ಕೇಸುವಪ್ಪ ಅವನ ಮಗನ ವಿಷಯದಾಗೆ ಸಾನೇ ತಲೆ ಕೆಡಿಸ್ಕೊಂಡವನೇ. ಅದಕ್ಕೆ ಬೇಲ್ ಬಗ್ಗೆ ಮಾತಾಡೋಕ್ಕಾಗ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನನ್ನ ಆದಷ್ಟು ಬೇಗ ಹೊರಗಡೆ ಬಿಡಿಸಿಲ್ಲ ಅಂದರೆ ನೀವು ಹೊರಗಡೆ ಇರೋದಕ್ಕಾಗಲ್ಲ. ಅಯ್ಯೋಯ್ಯೋ, ದಯವಿಟ್ಟು ಹಂಗೆಲ್ಲ ಮಾಡ್ಬೇಡ ರಾಧಾ. ನಾನು ಆಚೆ ಇದ್ರೆ ತಾನೇ ನಿನ್ನಾಟ ನಡೆಯೋದು. ಅದು ಸರಿ, ಆ ನಂಜಮ್ಮನ ಸರಿಯಾಗಿ ಹೆದರ್ಸಿ ಬೆದರ್ಸಿ ನಮ್ಮ ಕಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ವಿಷಯ ಏನಾಯಿತು? ಆ ನಂಜಮ್ಮಂಗೆ ಸರಿಯಾಗಿ ಡೋಸ್ ಕೊಟ್ಟಿವ್ನಿ. ಮುಂದೆ ನಾವು ಯೋನ್ ಹೇಳಿದ್ರು ನಮ್ಮ ತಾಳ ಕುಣಿಲೇಬೇಕು, ಹಂಗೆ ಮಾಡಿಟ್ಟಿವ್ನಿ. ಗುಡ್. ಆದಷ್ಟು ಆ ನಂಜಮ್ಮನ ನಮ್ಮ ಕಡೆ ಇಟ್ಕೊಂಡ್ರೇ ಒಳ್ಳೆಯದು. ಅದಾಯ್ತದೆ, ಅದು ಬಿಟ್ಟಾಕು. ಇನ್ನೊಂದು ವಿಷಯ ಕೇಳು. ತಾಂಡವ್ ಸಾಹೇಬ್ರು ಅಧಿಕಾರಕ್ಕೆ ಬಂದವ್ರೆ. ವೈಭವ್ ಸಾಹೇಬ್ರ ಜೊತೆ ಕೈ ಜೋಡಿಸಿ ಆ ಪುಟ್ಟಕ್ಕನ ಮೆಸ್ನ ಬಂದ್ ಮಾಡಿಸವ್ರೆ. ಹೌದಾ? ಸೂಪರ್. ಆ ಬೀಗರು ಮನೆಯವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಲೇಬಾರ್ದು. ಒಂದಾದ್ಮೇಲೆ ಒಂದು ಅಂತ ಏನಾದರೂ ಒಂದು ತೊಂದರೆ ಮಾಡ್ತಾನೆ ಇರಬೇಕು. ಅಷ್ಟೇ ಅಲ್ಲ, ಆ ಪುಟ್ಟಕ್ಕ ಇನ್ನೂ ಕುಲ್ದೇವ್ರಿಂದ ಬಂದಿಲ್ಲ. ಬರ್ತಿದ್ದಂಗೆ ಈ ವಿಷಯ ಕೇಳಿದ್ರೆ ಎದೆ ಹೊಡ್ಕೊಂಡು ಸಾಯೋದು ಗ್ಯಾರಂಟಿ. ಆದರೂ ನನಗೆ ಪುಟ್ಟಕ್ಕ ಸಾಯೋದಕ್ಕಿಂತ ಆ ಮುದುಕಿ ಚೌಡವ ಮೊದಲು ಸಾಯ್ಬೇಕು. ನೀನು ಹೇಳಲಿಲ್ಲ ಅಂತಂದ್ರು ಇನ್ನೇನು ಇನ್ನೊಂದಷ್ಟು ವರ್ಷಕ್ಕೆ ಅವಳು ಸಾಯ್ತಾಳು ಬಿಡು. ಅಲ್ಲಿವರೆಗೂ ಕಾಯಕ್ಕಾಗಲ್ಲ ಅಂತಾನೆ ನಾನು ಆಗಲೇ ಆ ಮುದುಕಿನ ಸಾಯಿಸೋದಕ್ಕೆ ಸ್ಕೆಚ್ ಹಾಕಿರೋದು. ಯೋನೋ ಚೌಡವನ್ನ ಸಾಯಿಸ್ತೀಯಾ? ಅಲ್ಲ ಕಣ್ರಾದ, ನೀನು ಜೈಲಲ್ಲಿ ಇದ್ಕೊಂಡು ಇದನ್ನೆಲ್ಲ ಹೆಂಗೆ ಮಾಡ್ತೀಯಾ? ನಾನು ಎಲ್ಲೇ ಇದ್ರೂ ವೈರಿಗಳ ಮೇಲೆ ಯಾವತ್ತಿದ್ರೂ ಗುರಿ ಇಟ್ಟೇ ಇಡ್ತೇನೆ. ಇಷ್ಟರಲ್ಲೇ ಆ ಮುದುಕಿ ಸತ್ಲು ಅನ್ನೋ ವಿಷಯ ನಿಮಗೆ ಗೊತ್ತಾಗತ್ತೆ. ನೋಡ್ತಾ ಇರಿ. ಅದೇ ರಾಧ, ಹೆಂಗೆ ಅಂತ ಕೇಳ್ತಿರೋದು. ಅದು ಹೇಗಾದರೂ ಹಾಳಾಗೋಗ್ಲಿ, ಮೊದಲು ನೀವು ನನಗೆ ಬೇಲ್ ಕೊಡಿಸೋದ್ರ ಬಗ್ಗೆ ಗಮನ ಕೊಡಿ. ಬಾಯ್, ಫೋನ್ ಇಡ್ತೀನಿ. ಈ ರಾಧ ಒಂಥರ ಕರೋನಾ ಇದ್ದಂಗೆ, ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಂದ್ರು ದೇಹದೊಳಗಡೆ ಸೇರ್ಕೊಂಡು ಎಲ್ಲರೂ ಬಲಿ ತಗತ್ತಾಳೆ. ಯಾವಾಗ ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೆ ಪುಟ್ಟಕ್ಕನ ಜೀವ ಹೋಗ್ಬೇಕು, ಅವಾಗಲೇ ನೆಮ್ಮದಿ. ರಾಧಾ ಫೋನ್ ಮಾಡಿ ಮುದ್ಕಿನ ಮುಗಿಸ್ಬಿಡು ಅಂತ ಹೇಳಿದಾಳೆ. ಅನುಮಾನ ಬರದೇ ಇರೋ ಥರ ಮುದ್ಕಿನ ಮುಗಿಸ್ಬೇಕು. ಏನು ಮಾಡಲಿ? ಅಕ್ಕ, ಒಗ್ಗರಣೆ ಹಾಕ್ಬೇಕು, ಕರಿಬೇವು ಕೊಡಿ. ಚೆಲ್ವಿ ಅಕ್ಕ, ಏನು ಯೋಚನೆ ಮಾಡ್ತಿದ್ದೀರಾ? ಸ್ನೇಹವ ಏನೂ ಇಲ್ಲ. ಏನ್ರವ? ಒಗ್ಗರಣೆಗೆ ಕರಿಬೇವು ಕೊಡಿ. ಒಗ್ಗರಣೆಗ ಆಗ್ಲೇ ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ರಲ್ಲವ? ಅಜ್ಜಿಗೆ ಸಪ್ಪೆ ಊಟ ಕೊಡಬೇಕು, ಅವ್ರಿಗೆ ಅಡುಗೆ ಮಾಡ್ತಿದ್ದೀನಿ, ಕೊಡಿ. ಹಾಂ. ಅಜ್ಜಿಗೆ ಸಪ್ರೇಟ್ ಅಡುಗೆ ತಯಾರಾಗ್ತಿದೆ ಅಂದರೆ ನನ್ನ ಕೆಲಸ ಸುಲಭ ಆಗುತ್ತೆ. ಅಕ್ಕ, ಇದೊಂದ್ಸಲ ಕುದಿ ಬಂದ್ಮೇಲೆ ಆಫ್ ಮಾಡಿಬಿಡಿ. ಸರಿ ಕಣ್ರವ.
ಮುದುಕಿ ಈ ಊಟ ತಿಂದರೆ ಶಿವನ ಪಾದ ಸೇರೋದು ಗ್ಯಾರಂಟಿ. ಹೆಂಗದರಪ್ಪ ಈ ಸಲ ಕಪ್ ನಮ್ದ, ಬೆಳಗ್ಗೆ ಮೆಸ್ ನಮ್ದು. ಇದೇನಕ್ಕ ಇವಾಗ ಹೀಗೆ ಮಲ್ಕೊಂಡಿದ್ದಾರೆ? ಎದೊಳ್ಳಿಮ್ ಯಾಕೆ? ಆಯ್ತು ಫುಲ್ಲಪ್ಪ ಹೊಡೆ ತುಂಬ ಕುಡಿದಲ್ಲ ಹೋಗಿ ಬಿದ್ಗೋ, ಯಾಕೆ ತೋರೆ ಬಿಡ್ತೀಯ ನನಗೆ? ಲೇ ಕಾಳಿ ಕಾಳಿ, ಪೊಲೀಸಪ್ಪ ಈಗ ಬೇಡ, ಬೆಳಿಗ್ಗೆ ತೆಗಿತೀವಿ ಬಿಡು. ಇದೇನಕ್ಕ ಇವ್ರು ಏನೇನೋ ಮಾತಾಡ್ತಿದಾರ? ಇದು ಇವ್ರು ಮಾತಾಡ್ತಿರೋದಲ್ಲ ಕಣವಿ. ಈ ಕಾಳಿ ಅವನಲ್ಲ, ನಮ್ಮನ್ನ ಆಚೆ ಕಳಿಸಿ ಅಪ್ಪ ಏನು ಕುಡಿಸಿ ಹಾಳು ಮಾಡವನೆ. ಲೇ ಕಾಳಿ ಎದುಳ್ಳ, ಮುಚ್ಚಲ ಬಾಯಿ, ಕದನದ ಕಲಿಯುವನು ಕಡುಪಾಪಿಯಲ್ಲ ಪರಮಾತ್ಮ. ಕೊಲಲೇಂ ಪಾನುಗುವರರಂ, ಕೊಲಲೇಂ ಪಾನುಗುವರರಂ, ಕೊಲದಾಂ ಬಿಟ್ಟೊಡೆ ಮೆಚ್ಚಲ ಪರಮಾತ್ಮನು. ನನ್ನ ಮಗಳು ಸುದ್ದಿ ಬಚ್ಚಿಯ ನೀನು? ಯಾವ ಕಿವಿಯನ್ನ ಕಿರ್ತಾವನೆ. ಸುಮಾ ಇವ್ರಿಗೆ ಹಿಂಗೆ ಹೇಳಿದ್ರೆ ಆಗಕ್ಕಿಲ್ಲ. ಹೋಗಿ ನೀರು ತಕೊಂಬ. ನಾನು ಬಂದು 24 ವರ್ಷ ಆಯ್ತು, ಅವಳು ಬಂದು 21 ವರ್ಷ ಆಯ್ತು. ಓಹ್ ಎಲ್ಲ ಗೊತ್ತಾ ಬಾಬಾ, ಸಿಹಿ ಸುದ್ದಿ ಹೋಗಿ ಸ್ಪೀಡ್ ತಗೋತೀನಿ ಸುಮ್ಮ. ಲೇ ನೀನು ಈ ಲೋಕದಲ್ಲಿ ಇದ್ರೆ ಅಲ್ವಾ ತಿಳಿಯಕ್ ನಿನ್ಗೆ? ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೇಳಿಸ್ತು ಅಂದಂಗೆ ನೀನ್ ಹಾಳಾಗೋದಲ್ದೆ ಅಪ್ಪ ಏನು ಹಾಳು ಮಾಡ್ತಿದ್ಯಾ? ಏನ್ ನಿಮ್ಮ ಅಪ್ಪಯ್ಯ ಏನ್ ಚಿಕ್ಕ ಪಾಪು ಬಾಟ್ಲಿಗೆ ತೆಗೆದು ಬಾಯಿನಾಗ ತುರ್ಕೋದಕ್ಕೆ. ನೋಡು, ಸುಮ್ಕೆ ಇದ್ರೆ ಸರಿ, ದಿಮಾಕಲ್ಲಿ ಉತ್ತರ ಕೊಟ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅವೇ ನೀನ್ ಏನ್ ಮಾಡಿದ್ರು ಓಕೆ ಕಣವಿ, ನನಗೆ ಬೇಜಾರೇ ಆಗಕ್ಕಿಲ್ಲ. ಅಪ್ಪ ಅವ್ವ ಇಲ್ದಿರೋ ಟೈಮಲ್ಲಿ ನೀವು ಈ ಥರ ಮಾಡೋದು ಸರಿನಾ? ಅಲ್ಲ ಅಪ್ಪಯ್ಯ, ನೀವ್ ಹಾಳಾಗೋದಲ್ದೆ ಪಾಪ ಗಂಗಣ್ಣ ದ್ಯಾವ್ರಂತ ಮನ್ಸ, ಅವ್ರನ್ನ ಹಾಳು ಮಾಡ್ತಿದ್ದೀರಲ್ಲ. ದೇವರ ಅವ್ರದ್ದೇ ತಪ್ಪಿಲ್ಲಮ್ಮ, ನಾನೇ ಸ್ವಲ್ಪ ಕೇಳಿದೆ. ಅಲ್ಲ ಗಂಗಣ್ಣ, ನೀವು ಇದೆಲ್ಲ ಯಾವಾಗ ಅಭ್ಯಾಸ ಮಾಡ್ಕೊಂಡ್ರಿ? ಅದು ಮೆಸ್ಬಿಸಿಗೆ ಸಾಲ ತಾವು ಕೆಟ್ಟೋಗಿತ್ತು, ತಗೊಂಡು ತಪ್ಪಾಗಿಲ್ಲ. ಸರಿ ನೋಡಿ
ಇದೇ ಕೊನೆ. ಅವ್ವ ಬಂದ್ಯಾಕು ಹಿಂಗೆ ಮಾಡಿದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ. ಬರವಿ. ಅತ್ತೆ, ಮಾವ, ಬಸ್ಸು, ಅಜ್ಜಿ ಎಲ್ಲ ಊಟಕ್ಕೆ ಬನ್ನಿ. ಸ್ನೇಹ, ಕಂಟಿ ಬಂದಿಲ್ವೇನವ? ಅತ್ತೆ ಫೋನ್ ಮಾಡಿ ಕೇಳ್ತೀನಿ. ಅಣ್ಣಯ್ಯ ಬಂದವ. ದೊರೆ ಹಂಗೆ ಕೈ ತೊಳ್ಕೊಂಡು ಉಣ್ಣ ಕುಂದ್ಕ ಬರಲ್ಲ. ಇಲ್ಲ ಭಯ ಅಷ್ಟಿಲ್ಲ. ರೀ, ನೀವು ನಿನ್ನೆಯಿಂದನೂ ಸರಿಯಾಗಿ ಊಟ ಮಾಡಿಲ್ಲ. ನೀವು ಹೀಗೆ ಊಟ ಮಾಡದೇ ಇದ್ರೆ ಆರೋಗ್ಯ ಏನಾಗುತ್ತೆ ಹೇಳಿ? ಸ್ವಲ್ಪ ತಿನ್ರಿ ಪ್ಲೀಸ್. ಪುಟ್ಟಕ್ಕನ ಮೆಸ್ಗೆ ಹಿಂಗೆಲ್ಲ ಆಗೋಯ್ತಲ್ಲ ಅನ್ನೋ ಬೇಸರದಾಗೆ ಊಟ ಬೇಡ ಅಂತವನೆ. ನೋಡ್ ಮಗ, ಹಂಗಂತ ಉಪವಾಸ ಇದ್ದಟ್ಟಿಗೆ ಎಲ್ಲ ಸಮಸ್ಯೆನೂ ಬಗೆಹರಿಯಕ್ಕಿಲ್ಲ. ಸುಮ್ಕೆ ಕುಂತ್ಕೊಂಡು 2 ತುತ್ತು ಉಣ್ಣು. ಯಾಕೋ ಒತ್ತಾರೆಯಿಂದ ಹೊಟ್ಟೆವ್ರಿ. ಹಣ್ಣಿಲ್ಲ ಕೊಡವ, ಊಟ ಬೇಡ. ಅಯ್ಯೋ ಅವರೇ, ಸ್ನೇಹವ ನಿಮಗೋಸ್ಕರ ಅಂತಾನೆ ಸಪ್ಪೆ ಅಡುಗೆ ಮಾಡವ್ರೆ. ಹೌದು ಅಜ್ಜಿ, ಸ್ವಲ್ಪನಾದರೂ ಊಟ ಮಾಡಿ. ಇಲ್ಲ ಕಣವ, ಯಾಕೋ ಅಜೀರ್ಣ ಆಗ್ತಿದೆ ಅನ್ಸುತ್ತೆ, ನಂಗೆ ಬೇಡ. ಅಯ್ಯೋ ಹಂಗಂದ್ರೆ ಹೆಂಗೆ? ಒಸಿ ತಿನ್ನಿ, ಒತ್ತರೆ ಹೊತ್ತಿಗೆ ಎಲ್ಲ ಸರಿ ಹೋಯ್ತದೆ. ಬೇಡ ಅಂದ್ರು ನನಗೆ ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ಅದು ವಯಸ್ಸಾದವರು ರಾತ್ರಿ ಹೊತ್ತಿನಾಗೆ ಖಾಲಿ ಹೊಟ್ಟೆಲಿ ಮನೆಗೆ ಬರೋದಲ್ವಾ, ಅದಕ್ಕೆ ಹೇಳ್ದೆ. ಚೆಲ್ವಿ, ಬೇಡ ಅಂದವ್ರಿಗೆ ಒತ್ತಾಯ ಮಾಡಬಾರ್ದು. ಸ್ನೇಹ, ಅವಂಗೆ ಹಣ್ಣು ಕತ್ತರಿಸ್ಕೊಡವ. ಸರಿ. ಅದಕ್ಕೆ ನಾನು ಕಟ್ ಮಾಡ್ಕೊಡ್ತೇನೆ. ಚೆಲ್ವಿ, ಚಾಕು ತಗೊಂಬನ್ನಿ. ನನಗೆ ಬಾಯಿ ಹುಣ್ಣು ಆಗ್ಬಿಟ್ಟು ಖಾರ ಆಯ್ತಿಲ್ಲ, ಅದಕ್ಕೆ ಅಜ್ಜಿಗೆ ಮಾಡಿರೋ ಸಪ್ಪೆ ಸಾರೆ ಬಿಟ್ಟು. ವಿಷದ ಅಡುಗೆ ತಿಂದು ಗಂಟಿಗೆ ಏನಾದರೂ ಆಗೋದ್ರೆ ರಾಧಾ ನನ್ನ ಸುಮ್ಮನೆ ಬಿಡಲ್ಲ. ಕೈನಾಗಿಡಿ ಚೆಲ್ವಿ. ನೀರು ಕೊಡವ. ಕ್ಷಮಿಸಿ ಅಮ್ಮವ್ರೆ, ನನಗೆ ಈ ಕಾಯಿಲೆ ಇರೋದನ್ನ ನಿಮ್ಮಿಂದ ಮುಚ್ಚಿಟ್ಬಿಟ್ಟೆ. ನನ್ನಿಂದ ಎಲ್ಲ ಸ್ಯಾನೆ ತೊಂದರೆ ಆಯ್ತು ಅವರೇ.
ಅಯ್ಯೋ ಇದಕ್ಕೆ ಯಾರಾದ್ರೂ ಸಾರಿ ಕೇಳ್ತಾರಾ? ಪರವಾಗಿಲ್ಲ ಬಿಡಿ ಅಕ್ಕ, ನಿಮ್ಮ ಆರೋಗ್ಯ ಹುಷಾರಾಗಿ ನೋಡ್ಕೊಳ್ಳಿ. ಹಿಂಗೆಲ್ಲ ಇದ್ಮ್ಯಾಕೆ ಕೆಲ್ಸಕ್ಕೆ ಯಾಕೆ ಬರಕ್ಕೆ ಹೋದೆ? ಹೊಟ್ಟೆ ಪಾಡು ಕಣ್ರವ. ಇತ್ತೀಚೆಗೆ ಮಾತ್ರೆ ತಗೊಳಕ್ಕೂ ಕಾಸಿರ್ಲಿಲ್ಲ ಕಣ್ರವ, ಅದಕ್ಕೆ ಹಿಂಗಾಗೋಯ್ತು. ಹೋಗ್ಲಿ ಬಿಡವ. ನೋಡಿ ಚೆಲ್ವಿ, ನೀನು ಈ ಕಾಯಿಲೆಗೆ ಅದೇನೇನೆಲ್ಲ ಔಷಧಿ ಬೇಕೋ ಎಲ್ಲನೂ ಸರಿಯಾಗಿ ತಕ್ಕ. ಅದು ಯೋಟೆ ದುಡ್ಡಾಗಲಿ ನಾನು ಕೊಡ್ತೀನಿ. ಆಯ್ತು ಕಣ್ರವ. ಊಟ ಎಲ್ಲ ಚೆಲ್ಲಿ ದೊರೆ ಊಟ ಮಾಡ್ದಂಗಾಯ್ತು. ಇರ್ಲಿ ಬಿಡಜೆ, ನಾನು ಮಜ್ಜಿಗೆ ಕುಡಿತೀನಿ. ಚೆಲ್ವಿ, ನಿನ್ನ ಮೊದಲು ಸುಧಾರಿಸ್ಕೊ. ಹೋಗವ ಸರ್. ಅಪ್ಪಯ್ಯ ತಿಟ್ವಾಗ್ಲು ಮೆಸ್ ಬಾಗ್ಲು ತೆಗಿಯಕ್ಕೆ ಒಪ್ಕೊಂಡವ್ರಾ? ಇದೇನವ ಹಿಂಗೆ ಕೇಳ್ತೀಯಾ? ನಾವುಗಳು ಕೈ ಮಾಡಿದ್ಮೇಕೆ ಕೆಲಸ ಸಕ್ಸಸ್ಫುಲ್ ಅಯ್ಯ. ಈಸಿ ಒಪ್ಕೊಂಡವನೇ ಬಾಗಿಲು ತೆಗಿಯಕ್ಕೆ. ಅವ್ರನ್ನ ನೋಡಿದ್ರೆ ಹಾಗೆ ಅನ್ಸ್ತಿಲ್ಲ ಅಪ್ಪ. ಕೆಲಸ ಆಗೋಕ್ಕೂ ಮುಂಚೆ ಅಪ್ಸಕ್ನ ನೋಡಿಬಾರ್ದು, ಸುಮ್ಕಿರು. ನಿಮ್ಗಳಿಗೆ ನಮ್ಮ ಮ್ಯಾಕ್ ಅನುಮಾನ ಇದ್ರೆ ಗಂಗಣ್ಣನ ಕೇಳಿ. ಹೌದಮ್ಮ, ಆ ಪಿ ಸಿ ಮೆಸ್ ಬಾಗ್ಲು ತೆಗೆದು ಒಪ್ಕೊಂಡಿದ್ದಾರೆ. ಮತ್ತೆ ಯಾಕೆ ವೇಟ್ ಮಾಡ್ತಿದ್ದೀರಾ? ಬನ್ನಿ ಮೆಸ್ ಬಾಗ್ಲು ಓಪನ್ ಮಾಡಿಸಿ. ನಾವೆಷ್ಟು ಕಷ್ಟಪಟ್ಟು ಒಪ್ಸಿದ್ದೀವಿ, ಈ ಕ್ಷಣಕ್ಕೆ ಬಂಗಾರಮ್ಮನ ಸಾಕ್ಷಿ ಹಾಕೋದು ಬೇಡವಾ? ಬಂದ್ಬಿಡ್ಲಿ, ಆಮೇಲೆ ಓಪನ್ ಮಾಡಮ್ಮ. ಏನು ಮಾವಯ್ಯ, ಮೆಸ್ ಬಾಗಿಲು ಓಪನ್ ಆಯ್ತದ ಅಂತ ಫೋನ್ ಮಾಡಿದ್ರೆ ಇಟ್ವಾಗ್ಲೂ ಓಪನ್ ಆಯ್ತದ? ಇದೇನು ಕಂಡು ಹಿಂಗೆ ಹೇಳ್ತಿದ್ಯಾ? ರಾತ್ರಿ ನೀನು ಹೋದ್ಮೇಕೆ ತೀರ್ಥ ಸೇವನೆ ಮಾಡಿ ಪ್ರಸಾದ ಎಲ್ಲ ಹಂಚಿದೀವಿ. ಇನ್ನೇನಿದ್ರು ಪೂಜಾರಪ್ಪ ವರ ಕೊಡೋದು ಅಷ್ಟೇ ಬಾಕಿ. ಹೌದೌದು, ಇವ್ರು ಮಾಡಿ ತೀರ್ಥ ಸೇವನೆಯಿಂದ ಇವ್ರನ್ನ ಆಚೆಗೆ ತರಕ್ಕೆ ನನಗೂ ಸುಮಂಗೂ ಸಾಕಾಗೋಯ್ತು. ಅಲ್ಲ ಗೋಪಾಲಯ್ಯ, ನಾನು ಕಾನೂನು ಮುಖಾಂತರ ಆಟೆಲ್ಲ ಹೋರಾಡಿದ್ರು ಕೆಲಸ ಆಗಲಿಲ್ಲ. ಈಗ ನೋಡಿದ್ರೆ ಒಂದೇ ರಾತ್ರಿನಾಗೆ ಈ ಕೆಲಸ ಹೆಂಗಾಯ್ತು? ತೀರ್ಥ ಸೇವನೆ ಅಂತ ಹೇಳಿದ್ನಲ್ಲ ಅಮ್ಮ. ತೀರ್ಥ ಸೇವನೆನಾ? ಹಂಗಂದ್ರೆ ಅತ್ತೆ, ಹಾಗಂದ್ರೆ ಇದು ವಾ, ಹಂಗಾರೆ ರಾಜ ಬೀದಿನೇ ಆರಿಸ್ಕೊಂಡಿದ್ದೀರಾ ಈ ಕೆಲಸಕ್ಕೆ? ತೆಪ್ಪಲ್ವೇ? ಈ ಕಾಳಿ ಅವನಲ್ಲ, ಇವನೇ ಅಪ್ಪಯ್ಯನ ತಲೆ ಕೆಡಿಸಿ ಇವನನ್ನೋ ಮಾಡೋನೆ. ಇದ್ಯಾಕವಿ ಹೆಂಗದೆ ಮೈಗೆ ಈ ಐಡಿಯಾ ಎಲ್ಲ ನಿಮ್ಮ ಅಪ್ಪ ಏನು ಹೇಳಿಲ್ವೇ? ಈಗ ಮಾತೆಲ್ಲ ಯಾಕಪ್ಪ? ಮೆಸ್ ಓಪನ್ ಮಾಡ, ಕುಟುಂಬಿ ಕೂಡು, ಬಾ ಬಾ ಬಾ. ಬಲೆ ಕಿಲಾಡಿ ನೀನು, ಬಾ ಓಪನ್ ಮಾಡು. ತೆಗಿ ಬಾಬು. ಯೋ ಯಾಕಯ್ಯೋ, ಯಾಕೆ ಹಿಂಗೆ ಮಾಡ್ತಿದ್ಯಾ? ರೇ, ಬಾಗಿಲು ಓಪನ್ ಮಾಡಬಾರ್ದು ಅಂತ ಗೊತ್ತು ತಾನೇ? ಯೋ, ತಲೆ ಏನಾರ ಕೆಟ್ಟೈತೆ ಹೆಂಗೆ? ರಾತ್ರಿ ಮೆಸ್ ಓಪನ್ ಮಾಡ್ತೀವಿ ಹ್ಞೂ ಅಂದೆ ನೀನು. ಅದು ರಾತ್ರಿ, ಇವಾಗಲ್ಲ. ಯೋ ಪೇದೆ, ನೆಸೆ ನೀವು ಇಳ್ದಿಲ್ವಾ? ನಾವು ಒತ್ತರನೇ ಮೆಸ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದು. ಹಳೆ ಪೇದೆ ನಮ್ದು ತಮಾಷೆ ಮಾಡ್ತಾನೆ. ಬಾ ಬಾಗ ತೆಗಿಯ ಮನೆ. ಏಯ್, ಒಂದು ಸಾರಿ ಹೇಳಿ ಅರ್ಥ ಆಗಲ್ವಾ?
ಯಾರಾದರೂ ಬೀಗ ತೆಗಿಯಕ್ಕೆ ನೋಡಿದ್ರೆ ಅರೆಸ್ಟ್ ಮಾಡಿ ಒಳಗಾಗ್ತೀನಿ.